ಎಸ್ ವಿಶ್ವ ಮಹಿಳಾ ದಿನಾಚರಣೆಯನ್ನು ಬೆಂಗಳೂರು ನಗರದ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ಶಾಸಕ ಗೋಪಾಲಯ್ಯ ನೇತೃತ್ವದಲ್ಲಿ ನಂದಿನಿ ಲೇಔಟ್ ನವರಾತ್ರಿ ಸರ್ಕಲ್ನಲ್ಲಿ ನಂದಿನಿ ಮಹಿಳಾ ಸಂಸ್ಕೃತಿ ಸಂಘದಿಂದ ಆಯೋಜಿಸಿದ್ದ ಮಹಿಳಾ ದಿನಾಚರಣೆಯನ್ನು ಬಿಬಿಎಂಪಿ ಮಾಜಿ ಉಪಮಹಾಪೌರರಾದ ಹೇಮಲತಾ ಗೋಪಾಲಯ್ಯ ಉದ್ಘಾಟಿಸಿದರು. ಸಮಾರಂಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ 50ಕ್ಕೂ ಹೆಚ್ಚು ಮಹಿಳೆಯರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಹಲವು ಗಂಟೆಗಳ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡುಗರ ಹುಬ್ಬೇರುವಂತೆ ಮಾಡಿತ್ತು. ಕಾರ್ಯಕ್ರಮದಲ್ಲಿ ಪುಷ್ಪಾ ರಾಜೇಂದ್ರ ಕುಮಾರ್, ಮಾಜಿ ಶಾಸಕ ನೆಲನರೇಂದ್ರ ಬಾಬು, ಬಿಬಿಎಂಪಿ ಮಾಜಿ ಸದಸ್ಯ ಕೆವಿ ರಾಜೇಂದ್ರ ಕುಮಾರ್, ಪದ್ಮಾವತಿ ಶ್ರೀನಿವಾಸ್, ನಾಗರತ್ನ ಲೋಕೇಶ್, ಸ್ಥಳೀಯ ಮುಖಂಡರಾದ ಆನಂದ್, ಭಾಸ್ಕರ್, ಶಿಲ್ಪಾ ರಾಘವೇಂದ್ರ, ವಾಣಿ ಆನಂದ್ ಸೇರಿದಂತೆ ನೂರಾರು ಮಹಿಳೆಯರು ಉಪಸ್ಥಿತರಿದ್ದರು. ಸುಮಾರು 10 ವರ್ಷದಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಮಾಡ್ಕೊಂಬರ್ತಾ ಶ್ರೀ ಮಹಾಲಕ್ಷ್ಮಿ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಈ ಕಾರ್ಯಕ್ರಮವನ್ನು ಮಾಡ್ಕೊಂಬರ್ತಾ ಇದ್ದೇವೆ. ಇಲ್ಲಿ ಮಹಿಳಾ ಸಂಘಗಳು, ಮಹಿಳಾ ಒಕ್ಕೂಟ 450ಕ್ಕಿಂತ ಹೆಚ್ಚಿನ ಮಹಿಳಾ ಸಂಘಗಳು, 45 ಒಕ್ಕೂಟಗಳು, ಒಂದೊಂದು ಒಕ್ಕೂಟದಲ್ಲಿ 10 ಮಹಿಳಾ ಸದಸ್ಯರಿರ್ತಕ್ಕಂಥದ್ದು, ಒಂದೊಂದು ಒಕ್ಕೂಟದಲ್ಲಿ 100 ಜನ ಇರ್ತಕ್ಕಂಥದ್ದು ಮಾಡಿ ಅವರು ಸದೃಢವಾಗಿ ಬೆಳಿಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಮ್ಮ ಟ್ರಸ್ಟ್ ವತಿಯಿಂದ ಅವರಿಗೆ ಹಣಕಾಸಿನ ನೆರವು, ಅವರು ಒಂದು 3-4 ವರ್ಷದಲ್ಲಿ ಅವ್ರ ಕುಟುಂಬದ ನಿರ್ವಹಣೆಯನ್ನು ಮಾಡಬೇಕು, ಇನ್ನು 16 ಜನಕ್ಕೆ ಕೆಲಸವನ್ನು ಕೊಡಬೇಕು. ಆ ರೀತಿ ಕಾರ್ಯಕ್ರಮವನ್ನು ರೂಪಿಸಿ ಶ್ರೀಮತಿ ಹೇಮಲತಾ ಅವರು ಅವರ ಜೊತೆಲಿರ್ತಕ್ಕಂಥ ಮಹಿಳಾ ಮುಖಂಡರುಗಳು ಸೇರಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥ ನಾವು ಹಿಂದೆ ನಿಂತು ಆ ಮಹಿಳೆಯರಿಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತಾ ಇದ್ದೇವೆ. ಇವತ್ತು ವಿಶ್ವದಾದ್ಯಂತ ಮಹಿಳಾ ದಿನಾಚರಣೆ ಮಾಡ್ತಾ ಇರ್ತಕ್ಕಂಥ ಈ ಸುಸಂದರ್ಭದಲ್ಲಿ ಇದೇ ದಿನ ಯಾವತ್ತು ವಿಶ್ವ ಮಹಿಳಾ ದಿನಾಚರಣೆ ಬರುತ್ತೆ ಅದೇ ದಿನ ಇಲ್ಲಿ ಕಾರ್ಯಕ್ರಮವನ್ನು ಕ್ಷೇತ್ರದ ಒಂದೊಂದು ಭಾಗದಲ್ಲಿ ಒಂದು ವರ್ಷ ನಾವು ಮಾಡ್ತಾ ಇದ್ದೇವೆ. ಇವತ್ತು ಸಂಪೂರ್ಣವಾಗಿ ಎಲ್ಲ ಮಹಿಳೆಯರಿಗೆ ಅವ್ರಿಗೆ ಬಿಟ್ಟಿದ್ದು ಎಲ್ಲ ಕಾರ್ಯಕ್ರಮಗಳನ್ನು ಅವರೇ ರೂಪಿಸ್ಕೊಂಡು ಅವರೇ ಮಾಡ್ತಕ್ಕಂಥ ಒಂದು ವಿನೂತನವಾದ ಕಾರ್ಯಕ್ರಮನ ಇವತ್ತು ಮಾಡ್ತಾ ಇದ್ದಾರೆ. ಮಹಿಳೆಯರು ಇಡೀ ದೇಶದಲ್ಲಿ, ರಾಜ್ಯದಲ್ಲಿ ಇನ್ನೂ ಸದೃಢ ಆಗಬೇಕು. ಏನು ಕೇಂದ್ರ ಸರ್ಕಾರ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ 50% ಇದು ಕೊಟ್ಟಿದ್ದಾರೆ, ಅದು ತಕ್ಷಣ ಅದು ಕಾರ್ಯರೂಪಕ್ಕೆ ಬರಬೇಕು. ಇವತ್ತು ಈ ರಾಷ್ಟ್ರದ ರಾಷ್ಟ್ರಪತಿ ಆಗಿರ್ತಕ್ಕಂಥದ್ದು ಮುರ್ಮಾ ಮೇಡಮ್ ಅವರು, ದೆಹಲಿಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು ಮಹಿಳೆಯರು, ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು ಮಹಿಳೆಯರು, ದೇಶದ 50% ರಾಜ್ಯಗಳಲ್ಲಿ ಅವರೇ ಮುಖ್ಯಮಂತ್ರಿಗಳಾಗಬೇಕು. ಹೆಚ್ಚಿನ ಶಕ್ತಿಯನ್ನು ಮಹಿಳೆಯರಿಗೆ ತುಂಬತಕ್ಕಂಥ ಕೆಲಸ ಆಗಬೇಕು. ಎಲ್ಲ ವಲಯದಲ್ಲೂ ಆ ರೀತಿ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಇಲ್ಲಿ ವಿಶೇಷವಾಗಿ 45 ಒಕ್ಕೂಟಗಳಿಗೆ ಸಂಪೂರ್ಣವಾಗಿ ಸಹಾಯವನ್ನು ಮಾಡ್ಕೊಂಬರ್ತಾ ಇದ್ವಿ ನಮ್ಮ ಟ್ರಸ್ಟ್ ವತಿಯಿಂದ. ಅದೇ ರೀತಿ ಆಟೋಗಳಿಗೂ ಸುಮಾರು 50 ಆಟೋ ಸ್ಟ್ಯಾಂಡ್ಗಳಲ್ಲಿ 26 ಆಟೋ ಸ್ಟ್ಯಾಂಡ್ಗಳಿಗೆ ಅವ್ರೆಲ್ಲೂ ಯಾವುದೇ ಬ್ಯಾಂಕ್ ಹೋಗೋದಿಲ್ಲ, ಯಾವುದೇ ಬಡ್ಡಿ ಸಾಲ ತಾಣೋದಿಲ್ಲ. ಅವರೇ ಇವತ್ತು ಅಲ್ಲಿ 26 ಆಟೋ ಸ್ಟ್ಯಾಂಡ್ಗಳಲ್ಲೂ ಮಹಿಳಾ ಡ್ರೈವರ್ಗಳು ಇದ್ದಾರೆ. ಅವರು ಯಾವುದೇ ನ್ಯಾಷನಲೈಸ್ ಬ್ಯಾಂಕ್ ಆಗಲಿ, ಕೋಆಪರೇಟಿವ್ ಬ್ಯಾಂಕ್ ಆಗಲಿ, ಕೈ ಸಾಲಕ್ಕಾಗಲಿ ಎಲ್ಲೂ ಹೋಗೋದಿಲ್ಲ. ಅವರೇ ಪ್ರತಿ ತಿಂಗಳು 1,000 ರೂಪಾಯಿ ಉಳಿಸ್ತಕ್ಕಂಥ ಉಳಿತಾಯ ಖಾತೆಗಳನ್ನು ಮಾಡಿಸಿ ನಾವು ಪ್ರತಿ ವರ್ಷ ಯುಗಾದಿಗಿಂತ ಮುಂಚೆ ಅವರಿಗೆಲ್ಲ 1 ಲಕ್ಷ ರೂಪಾಯಿ ಟ್ರಸ್ಟಿಂದ ಕೊಡ್ತಕ್ಕಂಥ ಕೆಲಸವನ್ನು ಒಕ್ಕೂಟ ಮತ್ತು ಆಟೋ ಡ್ರೈವರ್ಗಳಿದ್ದಾರೆ. ಅವ್ರಿಗೆ ಸಹಾಯಕ್ಕೆ ನಾನು ಶಾಸಕನ ಆಗೋದಕ್ಕಿಂತ ಮುಂಚೆಯಿಂದನೂ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈಗ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮಗಳು ನಡೀತವೆ. ಸರ್, ಇವತ್ತೇನಾದರೂ ಮಹಿಳೆಯರಿಗೆ ವಿಶೇಷವಾಗಿ ಸಾಧಕರಿಗೆ ಏನಾದರೂ ಸನ್ಮಾನ ಕಾರ್ಯಕ್ರಮ? ಹೌದೌದು, ಅದನ್ನು ಒಬ್ಬರಿಗೆ ಸಾಧಕರಿಗೆ ಇದನ್ನು ಮಾತ್ರ ಒಂದು ಸನ್ಮಾನವನ್ನು ಇಟ್ಕೊಂಡಿರ್ತಕ್ಕಂಥದ್ದು ಮಾಡಿದರೆ, ಎಲ್ಲ ಸಂಪೂರ್ಣವಾಗಿ ಮಹಿಳೆಯರೇ ಯಾರನ್ನು ಕರಿಬೇಕು, ಯಾರನ್ನ ಇದು ಮಾಡಬೇಕು ಅಂತಕ್ಕಂಥದ್ದು ನಾವು ಹಿಂದೆ ನಿಲ್ಲಿಸಿ ಅವ್ರಿಗೆ ಸಹಕಾರವನ್ನು ಕೊಡ್ತಕ್ಕಂಥದ್ದು. ಉಳಿದಿದ್ದ ಎಲ್ಲ ಕಾರ್ಯಕ್ರಮವನ್ನು ಇವತ್ತು ಅವರೇ ರೂಪಿಸ್ತಾ ಇದ್ದಾರೆ. ಇದು ಹೊರತುಪಡಿಸಿ ಸರ್ ಬಜೆಟ್ ವಿಚಾರಕ್ಕೆ ಬರೋದು ಸರ್, ಸಿದ್ದರಾಮಯ್ಯರು ದಾಖಲೆಯ ಬಜೆಟನ್ನು ಮಂಡಿಸಿದ್ದಾರೆ. ಎಲ್ಲ ಒಂದು ಕಡೆ ಬೆಂಗಳೂರಿಗೆ ದೊಡ್ಡ ಮಟ್ಟದಲ್ಲಿ ಅನುದಾನ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆ ಇತ್ತು, ಅದು ಹುಸಿಯಾಗಿದೆ ಅನಿಸ್ತಾ ಇತ್ತು ಸರ್. ನೋಡಿ, ಕಾಂಗ್ರೆಸ್ ಸರ್ಕಾರ ಬಂದಾದ ಮೇಲೆ ಕಳೆದ ವರ್ಷ 1 ಲಕ್ಷಕ್ಕಿಂತ ಹೆಚ್ಚಿನ ಕೋಟಿಯನ್ನು ಸಾಲವನ್ನು ತಾಂಡಿರ್ತಕ್ಕಂಥದ್ದು. ಈ ವರ್ಷ 1,32,000 ಕೋಟಿಯನ್ನು ಸಾಲ ತಾಂಡಿ ಬಜೆಟನ್ನು ಮಂಡಿಸಿ ನಾವು ಗ್ಯಾರಂಟಿಗಳನ್ನು ಕೊಡ್ತೀವಿ ಅಂತಕ್ಕಂಥ ನೆಪದಲ್ಲಿ ಈ ಸಾಲ ತೀರ್ಸೋದು ಯಾರು? ಸುಮಾರು 7 ವರ್ಷಕ್ಕಿಂತ ಹೆಚ್ಚು ಜವಾಬ್ದಾರಿ ತಾಂಡಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ 17 ಬಾರಿ ನಾವು ಬಜೆಟನ್ನು ಮಂಡಿಸಿದ್ವಿ ಅಂತ ಹೇಳಿ
ಇವರ ನಂತರ ಬರ್ತಕ್ಕಂಥವ್ರು ಜನದ ಮೇಲೆ ಬೀಳ್ತಕ್ಕಂಥ ಸಾಲವನ್ನು ಯಾರು ತೀರಿಸ್ತಕ್ಕಂಥದ್ದು? ಬಹುಶಃ ಒಂದು ದಿನ ಇದು ಯಾವ ಮಟ್ಟಕ್ಕೆ ಮುಟ್ತದೆ, ಇಲ್ಲಿ ಬರ್ತಕ್ಕಂಥ ಆದಾಯ ಬಡ್ಡಿಗೆ ಕಟ್ಟಕ್ಕೆ ಮಾತ್ರ ಆಗುತ್ತೆ, ಯಾವುದೇ ಅಭಿವೃದ್ಧಿಗೆ ಆಗೋದಿಲ್ಲ. ಆ ಮಟ್ಟಕ್ಕೆ 2 ವರ್ಷದಲ್ಲಿ ಸರ್ಕಾರ ಮಾಡುತ್ತೆ. ಯಾವುದೇ ಅಭಿವೃದ್ಧಿ ಕೆಲಸ ಇಡೀ ರಾಜ್ಯದಲ್ಲಿ ಆಗೋದಿಲ್ಲ. ಆ ಪರಿಸ್ಥಿತಿ ಬರುತ್ತೆ. ಇದು ಖಂಡಿತವಾಗೂ ಆ ಪರಿಸ್ಥಿತಿ ನೀರಾವರಿಗೆ ಏನು ಆದ್ಯತೆ ಕೊಟ್ಟಿದ್ದಾರೆ, ಬೆಂಗಳೂರಿಗೆ ಏನು ಆದ್ಯತೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರು ಅತಿ ಹೆಚ್ಚಿನ ಆದಾಯವನ್ನು ತರ್ಕೊಡ್ತಕ್ಕಂಥ ಇದಕ್ಕೆ ಏನು ಆದಾಯವನ್ನು ಕೊಟ್ಟಿದ್ದಾರೆ. ಇವತ್ತು ಶಾಲಾ ಕಾಲೇಜುಗಳ ಸ್ಥಿತಿ ಯಾವ ರೀತಿ ಇದೆ? ಸುಮಾರು 60-70 ಸಾವಿರ ಟೀಚರ್ಸ್ಗಳ ಕೊರತೆ ಇದೆ. ಲಕ್ಷಾಂತರ ಬಡ ಮಕ್ಕಳು ಇವತ್ತು ಶಿಕ್ಷಣ ವಂಚಿತರಾಗಿ ಇವತ್ತು ಹೊರಗಡೆ ಇರ್ತಕ್ಕಂಥದ್ದು ಇದನ್ನ ಗಮನಿಸ್ತಾ ಇದ್ದೀವಿ. ಇದನ್ನು ಸಾಲ ಮಾಡ್ತಕ್ಕಂಥದ್ದು ಎಲ್ಲಿವರೆಗೂ ಬಿಡೋದಿಲ್ಲ, ಈ ರಾಜ್ಯ ಉದ್ಧಾರ ಆಗೋದಿಲ್ಲ. ಬೆಂಗಳೂರಿಗೆ ಹೆಚ್ಚಿನ ಅನುದಾನ ಸಿಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬಿಜೆಪಿಯ ಶಾಸಕರೇ ಒಂದಷ್ಟು ಒತ್ತಾಯ ಮಾಡಿದ್ರು ಸರ್. ಈ ಹಿಂದೆ DK ಶಿವಕುಮಾರ್ ಭೇಟಿಯಾಗಿದ್ರು, CM ಅವರು ಸಹ ಭೇಟಿಯಾಗಿದ್ರು. ಅದು ಸಹ ಹೆಚ್ಚಿನ ಅನುದಾನ ಸಿಕ್ಕಿಲ್ಲ. ಕಳೆದ ವರ್ಷ ಏನು ಕೊಟ್ಟಿದ್ರು ಬೆಂಗಳೂರಿಗೆ ಅಷ್ಟೇ ಇದು ಮೀಸಲಿಟ್ಟಿದ್ದಾರೆ. ಅದರಿಂದ ಏನು ಬೆಂಗಳೂರು ಪರಿಪೂರ್ಣವಾಗಿ ಅಭಿವೃದ್ಧಿ ಆಗ್ತಕ್ಕಂಥದ್ದಕ್ಕೆ ಆಗೋದಿಲ್ಲ. ಹೆಚ್ಚಿನ ಯಾವ್ಯಾವ ಕ್ಷೇತ್ರಕ್ಕೆ ಎಲ್ಲೆಲ್ಲಿ ಅಭಿವೃದ್ಧಿ ಆಗಬೇಕು, ಪಾರ್ಕುಗಳು ಬಿಡಬೇಕು, ದೊಡ್ಡ ದೊಡ್ಡ ಕಂಪ್ನಿಗಳು ಬೆಂಗಳೂರಿಗೆ ಬರಬೇಕು. ಹಲವಾರು ಕಂಪ್ನಿಗಳು ಬೆಂಗಳೂರನ್ನು ಬಿಟ್ಟು ಹೈದರಾಬಾದ್ಗೆ ಹೋಗಿರ್ತಕ್ಕಂಥದ್ದನ್ನ ಗಮನಿಸಿದ್ದೇವೆ. ರಾಜ್ಯದಿಂದ ಹೊರಗಡೆ ಹೋಗಿರ್ತಕ್ಕಂಥದ್ದನ್ನ ಗಮನಿಸಿದ್ದೇವೆ. ಅವ್ರಿಗೆ ಉತ್ತೇಜನವನ್ನು ಕೊಡಬೇಕು. ಈಗ ಡಿಗ್ರಿ ಮಾಡ್ಕೊಂಡಿರ್ತಕ್ಕಂಥವ್ರಿಗೆ 3,000 ರೂಪಾಯಿ ಕೊಡ್ತಕ್ಕಂಥ ದೊಡ್ಡ ಹೆಚ್ಚಲ್ಲ. ಅವ್ರಿಗೆ ಶಾಶ್ವತವಾದ ಉದ್ಯೋಗವನ್ನು ಕಲ್ಪಿಸ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು. ಈಗ 56,000 ಜನ ತೊಗೊತೀವಿ ಅಂತಕ್ಕಂಥದ್ದು ಹೇಳಿದ್ದಾರೆ. ಬಹುಶಃ ಕಾಯೋಣ, ಒಂದು ವರ್ಷದಲ್ಲಿ ಎಷ್ಟು ಜನ ಅಪಾಯಿಂಟ್ಮೆಂಟ್ ಆಗುತ್ತೆ ಅಂತಕ್ಕಂಥದ್ದನ್ನ ಕಾಯೋಣ. ಈ ಸರ್ಕಾರದಿಂದ ಜನಕ್ಕೇನು ಉಪಯೋಗ ಆಗೋದಿಲ್ಲ. ನಾವು 5 ಗ್ಯಾರಂಟಿಗಳನ್ನು ಕೊಡ್ತೀವಿ ಅಂತಕ್ಕಂಥ ನೆಪದಲ್ಲಿ ಈ ರಾಜ್ಯ ಸಂಪೂರ್ಣವಾಗಿ ಬರಡಾಗುತ್ತೆ ಅಂತಕ್ಕಂಥದ್ದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ನಮ್ಮ ಕ್ಷೇತ್ರದಲ್ಲಂತೂ ಮಹಿಳೆಯರ ಒಂದು ದೊಡ್ಡ ಪಡೆನೇ ಇದೆ ಅಂತ ಹೇಳ್ಬೇಕು. ಇವತ್ತು ನೀವೆಲ್ಲ ನೋಡ್ತಿರಂಗೆ ನಮ್ಮೆಲ್ಲ ಮಹಿಳೆಯರು ಸುಮಾರು ಒಂದು 3,000-4 ಸಾವಿರ ಜನ ಮಹಿಳೆಯರು ಸೇರುವಂಥ ಒಂದು ಕಾರ್ಯಕ್ರಮ ಇವತ್ತು. ಎಲ್ಲರಿಗೂ ಮೊದಲಿಗೆ ಮಹಿಳಾ ದಿನಾಚರಣೆ ಶುಭಾಶಯಗಳನ್ನ ಕೋರ್ತೀನಿ. ಕಳೆದ ಒಂದು 14 ವರ್ಷದಿಂದ ಸಹ ಸತತವಾಗಿ ಪ್ರತಿ ವರ್ಷ ಮಾಡ್ಕೊಂಡ್ಬಂದಿರುವಂಥ ಒಂದು ಕಾರ್ಯಕ್ರಮ ಇತ್ತು. ನಮ್ಮ ಮಹಾಲಕ್ಷ್ಮಿ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಮಾಡ್ತಾ ಇರೋವಂಥದ್ದು. ಎಲ್ಲ ನಮ್ಮ ಮುಖಂಡರು, ಮಹಿಳಾ ಮುಖಂಡರುಗಳು ಪ್ರತಿಯೊಬ್ಬರೂ ಬಂದು ಭಾಗವಹಿಸುವಂಥ ಒಂದು ಕಾರ್ಯಕ್ರಮ. 2-3 ದಿವಸದಿಂದನೂ ಸಹ ಎಲ್ಲರಿಗೂ ಸಹ ಫೋನ್ ಮುಖಾಂತರ ಪ್ರತಿಯೊಬ್ಬರಿಗೂ ಪರ್ಸ್ನಲ್ ಆಗಿ ಎಲ್ಲರಿಗೂ ಫೋನ್ ಮಾಡಿ ಕರೆದಿರುವಂಥದ್ದು. ಹಾಗಾಗಿ ಪ್ರತಿಯೊಬ್ಬರೂ ಬಂದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ. ತಯಾರಿ ಅಂತೂ ಒಂದು 20 ದಿವಸದಿಂದ ತಯಾರಿ, ಮೀಟಿಂಗ್ ಕರೆದು ಕಾರ್ಯಕ್ರಮಗಳು ಹಿಂಗೆ ಇರಬೇಕು ಅಂತ ಹೇಳಿ ಪ್ರತಿ ವಾರ್ಡ್ಗೂ 2 ಕಾರ್ಯಕ್ರಮ ರೂಪಿಸಿದ್ದಾರೆ. ಒಂದು 15 ಕಲ್ಚರಲ್ ಇವೆಂಟ್ಸ್ ಇದೆ. ಬೇರೆ ಹೊರಗಡೆಯಿಂದ ಯಾರನ್ನೂ ಕರೆಸಿ ಮಾಡಿಸ್ತಾ ಇಲ್ಲ, ನಮ್ಮ ಮಹಿಳೆಯರೇ ಮಾಡ್ತಾ ಇರೋದಂಥದ್ದು. ಒಂದು ಅದ್ಭುತವಾದ ಪ್ರದರ್ಶನವನ್ನು ಸಹ ನಮ್ಮ ಮಹಿಳೆಯರು ಕೊಡ್ತಾರೆ ಇವತ್ತು. ಹಾಗಾಗಿ ಒಳ್ಳೆ ಕೊರಿಯೋಗ್ರಾಫರ್ ಸಿಕ್ಕಿದ್ದಾರೆ, ಒಳ್ಳೆ ಕಾಸ್ಟ್ಯೂಮ್ಸ್ ಹಾಕ್ಕೊಂಡಿದ್ದಾರೆ. ತುಂಬ ವಿಶೇಷವಾಗಿ ಆಚರಿಸುವಂಥ ಒಂದು ಕಾರ್ಯಕ್ರಮ ಅಂದರೆ ಮಹಿಳಾ ದಿನಾಚರಣೆ. ನಮ್ಮ ಕ್ಷೇತ್ರದಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಿಸ್ತೀವಿ. ಎಲ್ಲ ಮುಖಂಡರು ಬಂದು ಭಾಗವಹಿಸ್ತಾರೆ. ಇವಾಗ ನಮ್ಮ ಶಾಸಕರು ಇನ್ನೇನು ಬರೋರಿದ್ದಾರೆ. ಏನೇನು ಪ್ರೋಗ್ರಾಮ್ಸ್ ಇಲ್ಲಿ ಇಟ್ಕೊಂಡಿದ್ದೀರಾ ಮೇಡಮ್? ಇವಾಗ ಜನಪದ ಶೈಲಿ ಇದೆ, ಕಲ್ಚರಲ್ ಇವೆಂಟ್ಸಲ್ಲಿ ಹಳೆಯ ಹಾಡುಗಳು, ಪುರಾತನವಾದ ರಾಜ್ಕುಮಾರ್ ಸಾಂಗ್ಸ್ ಅಂಥರ ಹಿಟ್ಗಳಿಗೆ ತೆಗೆದುಕೊಂಡು ಹಾಕೊಂಡು ಮಾಡಿದ್ದಾರೆ. ಮತ್ತು ಇವತ್ತಿನ ಟ್ರೆಂಡ್ ಏನಿದೆ ಮ್ಯೂಸಿಕಲ್ಲಿ ಆ ಮ್ಯೂಸಿಕನ್ನು ಸರಿಸಿ ಮಾಡಿದ್ದಾರೆ. ಅದು ತುಂಬ ಚೆನ್ನಾಗಿದೆ. ಎಲ್ಲ ಒಂದಕ್ಕಿಂತ ಒಂದು ಪ್ರೋಗ್ರಾಮ್ ಚೆನ್ನಾಗಿದೆ. ಅದು 15 ಕಾರ್ಯಕ್ರಮಗಳಿದ್ದಾವೆ. ಮತ್ತು ಮಹಿಳೆಯರಿಗೆ ಏನಾದರೂ ಸನ್ಮಾನ ಈ ರೀತಿಯಾಗಿ ಏನಾದರೂ ಕಾರ್ಯಕ್ರಮ ಇದೆಯಾ? ಏನಾದರೂ ವಿಶೇಷ ಸನ್ಮಾನ ಎಲ್ಲ ಮುಗಿಸ್ಬಿಟ್ಟಿದ್ದೀವಿ. ರಿಹರ್ಸಲ್ ಮಾಡಿಸಿ ಗೇಮ್ಸ್ ಎಲ್ಲ ಆಡಿಸಿದ್ವಿ ಮಹಿಳಾ ದಿನಾಚರಣೆ ಪ್ರಯುಕ್ತವಾಗಿ. ಹಾಗಾಗಿ ಎಲ್ಲ ಕಾರ್ಯಕ್ರಮ ಮುಗಿಸಿ ಇವತ್ತು ಮಹಿಳಾ ದಿನಾಚರಣೆ ಬರೀ ಕಲ್ಚರಲ್ ಇವೆಂಟ್ಸ್ ಅಷ್ಟೇ ಇವತ್ತು ಇಟ್ಕೊಂಡಿರುವಂಥ ಕಾರ್ಯಕ್ರಮಗಳು.